ಈ ವಿಡಿಯೋದಲ್ಲಿ ನಾವು H+ ಹಾಗೂ OH- ಅಯಾನ್ಗಳ ಸಾಂದ್ರತೆಯಲ್ಲಿನ ಬದಲಾವಣೆಯು ದ್ರಾವಣದ pH ಅನ್ನು ಹೇಗೆ ಬದಲಾಯಿಸುತ್ತೆ ಎಂಬುದರ ಕುರಿತು ನಾವಿದ್ರಲ್ಲಿ ಡೀಟೇಲ್ ಆಗಿ ಕಲಿತೀವಿ. ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಈ ವಿಡಿಯೋ ಕಲಕಿನ ಮುಂಚೆ ಹಿಂದಿನ 3 ವಿಡಿಯೋಗಳು pH ಪರಿಚಯ, ಬಲವಾದ ಮತ್ತು ದುರ್ಬಲವಾದ ಆಮ್ಲಗಳು, ಪ್ರತ್ಯಮ್ಲಗಳು, ದ್ರಾವಣದ ಬಲ ಅಥವಾ ದ್ರಾವಣದ ಶಕ್ತಿ ವರ್ಸಸ್ ಸಾಂದ್ರತೆ, ಇವುಗಳನ್ನ ಡೀಟೇಲ್ ಆಗಿ ಕಲ್ತ್ಕೊಂಡು ಇವಿಷ್ಟು ವಿಷಯಗಳನ್ನ ಒಂಚೂರು ತಲೆಲ್ಕೊ ಬರ್ಬೇಕು. ಇದನ್ನ ನಾವು ಮತ್ತೆ ನೋಡೋದಾದ್ರೆ H+ ನ ಸಾಂದ್ರತೆ ಜಾಸ್ತಿ ಆಗ್ತಿದೆ ಅಂದಂಗೆಲ್ಲ ಆಮ್ಲೀಯ ಶಕ್ತಿ, ದ್ರಾವಣದಲ್ಲಿರೋ ಆಮ್ಲೀಯ ಶಕ್ತಿ ಜಾಸ್ತಿ ಆಗುತ್ತೆ. ಅಥವಾ ದ್ರಾವಣದ ಆಮ್ಲೀಯ ಶಕ್ತಿ ಜಾಸ್ತಿ ಇದೆ ಅಂದ್ರೆ ಅದರಲ್ಲಿ H+ ಅಯಾನಿನ ಸಾಂದ್ರತೆ ಹೆಚ್ಚಾಗಿರುತ್ತೆ. ಅದೇ ತರ H+ ಅಯಾನಿನ ಸಾಂದ್ರತೆ ಕಡಿಮೆ ಇದೆ ಅಂದ್ರೆ ಆ ದ್ರಾವಣದಲ್ಲಿ ಆಮ್ಲೀಯ ಶಕ್ತಿ ಕಡಿಮೆ ಇರುತ್ತೆ. ಸೇಮ್ ಇದೇ ತರ ಪ್ರತ್ಯಮ್ಲೀಯ ಶಕ್ತಿ ಜಾಸ್ತಿ ಇದೆ ಅಂತ ಆದ್ರೆ OH- ನ ಸಾಂದ್ರತೆ ಜಾಸ್ತಿ ಇರುತ್ತೆ. ಪ್ರತ್ಯಮ್ಲೀಯ ಶಕ್ತಿ ಕಮ್ಮಿ ಇದೆ ಅಂತ ಆದ್ರೆ OH- ನ ಸಾಂದ್ರತೆ ಕಡಿಮೆ ಇರುತ್ತೆ. ಮತ್ತೆ pH ಮಾಪಕ ನೋಡಿದ್ರೆ ಇದರಲ್ಲಿ pH ಮೌಲ್ಯ 7. ಇದನ್ನ ನಾವು ತಟಸ್ಥ ಅಂತ ಹೇಳಿ ಕರಿತೀವಿ. 7ಕ್ಕಿಂತ ಕಡಿಮೆ, pH ಮೌಲ್ಯ 7ಕ್ಕಿಂತ ಕಡಿಮೆ ಆದಂತೆಲ್ಲ ಆ ದ್ರಾವಣ ಹೆಚ್ಚು ಆಮ್ಲೀಯವಾಗ್ತಾ ಹೋಗುತ್ತೆ. pH ಮೌಲ್ಯ 7ಕ್ಕಿಂತ ಜಾಸ್ತಿ ಆಗ್ತಿದೆ ಅಂತ ಆದ್ರೆ ಆ ದ್ರಾವಣ ಹೆಚ್ಚು ಪ್ರತ್ಯಮ್ಲೀಯವಾಗುತ್ತೆ. pH ಮೌಲ್ಯ 14 ಅಂತ ಹೇಳಿದ್ರೆ ಆ ದ್ರಾವಣ ಅತಿ ಹೆಚ್ಚು ಪ್ರತ್ಯಮ್ಲೀಯವಾಗಿದೆ ಅಂತ ಅರ್ಥ. pH ಮೌಲ್ಯ 0 ಅಂತ ಆದ್ರೆ ಆ ದ್ರಾವಣ ಅತಿ ಹೆಚ್ಚು ಆಮ್ಲೀಯ ಅಂತ ಅರ್ಥ. ಇದನ್ನೆಲ್ಲ ತಲೆಲಿಟ್ಕೊಂಡು ಕೆಲವೊಂದು ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಆಮ್ಲ ಮಳೆಯು ನದಿ ನೀರಿನೊಂದಿಗೆ ಬೆರೆತಾಗ, ಆಮ್ಲ ಮಳೆ ಅನ್ನೋದು ನದಿ ನೀರಿನಲ್ಲಿ ಮಿಕ್ಸ್ ಆದಾಗ ನದಿ ನೀರಿನಲ್ಲಿರ್ತಕ್ಕಂಥ H+ ಅಯಾನಿನ ಸಾಂದ್ರತೆ ಏನಾಗ್ತಿದೆ, ಹೆಚ್ಚಾಗುತ್ತಿದೆ. ಮತ್ತೆ H+ ಅಯಾನಿನ ಸಾಂದ್ರತೆ ಹೆಚ್ಚಾಗ್ತಿದೆ ಅಂದಾಗ ನದಿ ನೀರಿನ pH ಡ್ಯಾಶ್ ಆಗಿರ್ತದೆ. ಅಂದ್ರೆ ಏನಾಗಿರ್ತದೆ ಅನ್ನೋದೇ ಪ್ರಶ್ನೆ. ಮೊದಲನೇದಾಗ ಅವ್ರೇನ್ ಕೊಟ್ಟಿದ್ದಾರೆ, H+ ಅಯಾನಿನ ಸಾಂದ್ರತೆ ಹೆಚ್ಚಾಗ್ತಿದೆ. ನಾವಿಂದೆ ಕಲ್ತ್ವಿ H+ ಅಯಾನಿನ ಸಾಂದ್ರತೆ ಹೆಚ್ಚಾಗ್ತಿದೆ ಅಂದ್ರೆ ಆ ದ್ರಾವಣದಲ್ಲಿರ್ತಕ್ಕಂಥ ಆಮ್ಲೀಯ ಶಕ್ತಿ ಏನಾಗುತ್ತೆ, ಕರೆಕ್ಟ್, ಹೆಚ್ಚಾಗುತ್ತೆ. ಇದನ್ನ ತಲೆಲಿಟ್ಕೊಂಡು pH ಮಾಪಕದಲ್ಲಿ ನೋಡೋಣ. pH ಮಾಪಕದಲ್ಲಿ 7 ಅಂತ ಹೇಳಿದ್ರೆ ಏನಪ್ಪಾ, ತಟಸ್ಥ. 7ಕ್ಕಿಂತ ಕಡಿಮೆ pH ಮೌಲ್ಯ ಆಗ್ತಿದೆ ಅಂದ್ರೆ ಇದು ಆಮ್ಲೀಯವಾಗ್ತಾ ಹೋಗುತ್ತೆ. pH ಮೌಲ್ಯ 6 ಅಂದ್ರೆ ಸ್ವಲ್ಪ ಆಮ್ಲೀಯ, pH ಮೌಲ್ಯ 3 ಅಂದ್ರೆ ಜಾಸ್ತಿ ಆಮ್ಲೀಯ. ಅದೇ pH ವ್ಯಾಲ್ಯೂ 0 ಅಂತ ಆದ್ರೆ ಅತಿ ಹೆಚ್ಚು ಆಮ್ಲೀಯ. ಇಲ್ಲಿ H+ ಅಯಾನಿನ ಸಾಂದ್ರತೆ ಜಾಸ್ತಿ ಆಗ್ತಿದೆ ಅಂದ್ರೆ ಆಮ್ಲೀಯ ಶಕ್ತಿ ಜಾಸ್ತಿ ಆಗಿರುತ್ತೆ. ಆಮ್ಲೀಯ ಶಕ್ತಿ ಜಾಸ್ತಿ ಆಗ್ತಿದೆ ಅಂದ್ರೆ pH ವ್ಯಾಲ್ಯೂ ಎಷ್ಟಿರುತ್ತೆ, 0 ಇಂದ 7ರ ನಡುವೆ ಇರುತ್ತೆ. ಹೌದಲ್ಲ, 0 ಇಂದ 7ರ ನಡುವೆ ಇರುತ್ತೆ. ಮತ್ತೆ ಇನ್ನೊಂದು ವಿಚಾರ ಹೇಳೋದಾದ್ರೆ ಇದು 7ಕ್ಕಿಂತ ಕಡಿಮೆ ಆಗ್ತಿದೆ ಅಂದ್ರೆ pH ವ್ಯಾಲ್ಯೂ ಡಿಕ್ರೀಸ್ ಆಗ್ತಿದೆ. pH ಮೌಲ್ಯ ಕಡಿಮೆ ಆಗ್ತಿದೆ. ಎಷ್ಟು ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ 7ಕ್ಕಿಂತ ಕಡಿಮೆ ಆಗ್ತಿದೆ. 0 to 7 ನ ಮಧ್ಯ ಇರುತ್ತೆ. ಇದಿಷ್ಟು ಅರ್ಥ ಆಯ್ತಲ್ಲ. ಎರಡನೇ ಪ್ರಶ್ನೆ ಏನು, ಪ್ರಯೋಗಾಲಯದಲ್ಲಿ ಚಂದು 2 ಅಪರಿಚಿತ ದ್ರಾವಣಗಳನ್ನು ಬೆರೆಸಿ ಅಂದ್ರೆ ಅನ್ನೋನ್ ಸೊಲ್ಯೂಷನ್ ನ ಬೆರೆಸಿ ಶಕ್ತಿಪಾನೀಯ ಅಂದ್ರೆ ಎನರ್ಜಿ ಡ್ರಿಂಕ್ ನ ತಯಾರಿಸ್ತಾನೆ. ಕ್ರಿಯೆಯ ಸಮಯದಲ್ಲಿ ಅವನು OH- ಅಯಾನಿನ ಸಾಂದ್ರತೆ ಹೆಚ್ಚಳವನ್ನು ಗಮನಿಸುತ್ತಾನೆ. OH- ಅಯಾನಿನ ಸಾಂದ್ರತೆಯ ಹೆಚ್ಚಳವನ್ನು ಗಮನಿಸುತ್ತಾನೆ. OH- ಅಯಾನಿನ ಸಾಂದ್ರತೆಯು ಹೆಚ್ಚಾದಾಗ pH ಮೌಲ್ಯ ಏನಾಗುತ್ತೆ ಅನ್ನೋದೇ ಪ್ರಶ್ನೆ. ಈಗ ಏನ್ ಕೊಟ್ಟಿದ್ದಾರೆ, OH- ನ ಸಾಂದ್ರತೆ ಹೆಚ್ಚಾಗ್ತಿದೆ. OH- ನ ಸಾಂದ್ರತೆ ಹೆಚ್ಚಾಗ್ತಿದೆ ಅಂತ ಆದ್ರೆ ಈ ದ್ರಾವಣದಲ್ಲಿ ಏನ್ ಜಾಸ್ತಿ ಆಗಿರುತ್ತೆ, ಕರೆಕ್ಟ್, ಹೇಳಿ ಏನ್ ಜಾಸ್ತಿ ಆಗಿರುತ್ತೆ, ಪ್ರತ್ಯಮ್ಲೀಯ ಶಕ್ತಿ ಅನ್ನೋದು ಜಾಸ್ತಿ ಆಗಿರುತ್ತೆ. ಮಾಪಕದಲ್ಲಿ ನೋಡಿದಾಗ 7 ಅನ್ನೋದು ತಟಸ್ಥ. 7ಕ್ಕಿಂತ ಬಲಭಾಗದಲ್ಲಿ ಅಂದ್ರೆ ಸಂಖ್ಯೆ 7 ಆದ್ಮೇಲೆ 8, 9, 10ರಿಂದ 14 ಏನಿದೆಯೋ ಇವು ಪ್ರತ್ಯಮ್ಲೀಯದ ಶಕ್ತಿಯನ್ನು ನಮಗೆ ತೋರಿಸ್ಕೊಡುತ್ತೆ. pH ಮಾಪಕದಲ್ಲಿ 8 ಅಂದ್ರೆ ಪ್ರತ್ಯಮ್ಲೀಯತೆ ಕಡಿಮೆ ಇರುತ್ತೆ, 12 ಅಂದ್ರೆ ಸ್ವಲ್ಪ ಜಾಸ್ತಿ, 14 ಅಂದ್ರೆ ತುಂಬಾ ಜಾಸ್ತಿ. ಅಂದ್ರೆ ಈ ಪ್ರಶ್ನೆಯ ಉತ್ತರ ಏನಾಗುತ್ತೆ, pH ನ ಮೌಲ್ಯ 7ರಿಂದ 14ರ ತನಕ ಇರುತ್ತೆ. ಮತ್ತೆ 7ಕ್ಕೆ ಹೋಲಿಸ್ಕೊಂಡ್ರೆ 8, 9 ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಿದೆ. ಹೌದಲ್ವಾ, 7ಕ್ಕಿಂತ ಜಾಸ್ತಿ 8, 8ಕ್ಕಿಂತ ಜಾಸ್ತಿ 9. ಅಂದ್ರೆ pH ಮಾಪಕದಲ್ಲಿ ನಾವು ನೋಡಿದಾಗ pH ಮೌಲ್ಯದ ಹೆಚ್ಚಳವನ್ನು ನಾವು ಗಮನಿಸ್ತೀವಿ. pH ಮೌಲ್ಯ ಏನಾಗ್ತಿದೆ, ಹೆಚ್ಚಾಗುತ್ತಿದೆ. ಎಷ್ಟು ಹೆಚ್ಚಾಗ್ತಿದೆ ಅಂದ್ರೆ 7ರಿಂದ 14ರ ನಡುವೆ ಯಾವುದೋ ಒಂದು ನಂಬರ್ ಆಗಿರುತ್ತೆ ಅಂತ ಹೇಳ್ತೀವಿ. ಇದೇ ತರ ಮೂರನೆಯ ಪ್ರಶ್ನೆ, ತನ್ನ ತರಗತಿ ಪ್ರಾಜೆಕ್ಟ್ಗಾಗಿ ಲಾವಣ್ಯ ತನ್ನ ಹಿತ್ತಲಿನಿಂದ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸುತ್ತಾಳೆ. ಅದಕ್ಕೆ ಸ್ವಲ್ಪ ದ್ರಾವಣವನ್ನು ಸೇರಿಸಿದಾಗ ಮಣ್ಣಿನ pH ಅನ್ನೋದು 8ರಿಂದ 10ಕ್ಕೆ ಹೆಚ್ಚಾಗ್ತಿದೆ. ನೋಡಿ, ಮಣ್ಣಿನ pH ವ್ಯಾಲ್ಯೂ 8ರಿಂದ 10ಕ್ಕೆ ಹೆಚ್ಚಾಗ್ತಿದೆ ಅಂತ ಅವಳಿಗೆ ಗೊತ್ತಾಗೋಯ್ತು.
ಪಿ ಎಚ್ ನ ಮೌಲ್ಯ 8ರಿಂದ 10ಕ್ಕೆ ಹೆಚ್ಚಾಗ್ತಿದೆ ಅಂದ್ರೆ ಓ ಎಚ್ ಮೈನಸ್ ಅಯಾನಿನ ಸಾಂದ್ರತೆ ಏನಾಗಬಹುದು ಅನ್ನೋದೇ ಪ್ರಶ್ನೆ. ಈಗ ನಾವು ಸ್ಕೇಲ್ ನೋಡಿದಾಗ ಪಿ ಎಚ್ ನ ಮೌಲ್ಯ 8ರಿಂದ 10ಕ್ಕೆ ಜಾಸ್ತಿ ಆಗ್ತಿದೆ ಅಂತೆ. ಅಂದ್ರೆ 8ರಿಂದ 10ಕ್ಕೆ ಪಿ ಎಚ್ ನ ಮೌಲ್ಯ ಜಾಸ್ತಿ ಆಗ್ತಿದೆ. 7 ತಟಸ್ಥ, 7 ಆದ್ಮೇಲೆ 8, 8 ಆದ್ಮೇಲೆ 9, 9 ಆದ್ಮೇಲೆ 10 ಅಂದ್ರೆ ಇದು ಯಾವ ಆಮ್ಲ ಅಂದ್ರೆ ಪ್ರತ್ಯಮ್ಲ. ದಿಸ್ ಇಸ್ ಬೇಸಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಇಲ್ಲಿ ಬೇಸಿಸಿಟಿ ಇನ್ಕ್ರೀಸ್ ಆಗ್ತಿದೆ. ಹೌದು ತಾನೆ. ಪಿ ಎಚ್ ನ ಮೌಲ್ಯ 8ರಿಂದ 10ಕ್ಕೆ ಹೆಚ್ಚಾಗ್ತಿದೆ ಅಂದ್ರೆ ಇಲ್ಲಿ ಪ್ರತ್ಯಮ್ಲತೆ ಅನ್ನೋದು ಜಾಸ್ತಿ ಆಗ್ತಿದೆ. ಹೌದು ತಾನೆ. ಪ್ರತ್ಯಮ್ಲತೆ ಜಾಸ್ತಿ ಆಗ್ತಿದೆ ಅಂತ ಆದ್ರೆ ಓ ಎಚ್ ನ ಸಾಂದ್ರತೆ ಏನಾಗುತ್ತೆ, ಇದು ಸಹ ಜಾಸ್ತಿ ಆಗುತ್ತೆ. ಇದಿಷ್ಟು ಅರ್ಥ ಆಯ್ತಲ್ಲ. ಇದಿಷ್ಟು ಮತ್ತೆ ಮತ್ತೆ ನೋಡಿ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋಗೆ ನಾವು ಹೋಗ್ಬೇಕು.